ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ಇಸ್ರೋದಿಂದ ವಿಜ್ಞಾನಿಗಳು ಬಂದಿದ್ದಾರೆ. ನಾನಾ ರೀತಿಯ ಒಂದು ಮಾಡೆಲ್ಗಳನ್ನು ಇಲ್ಲಿ ಮಕ್ಕಳಿಗೆ ತೋರಿಸಲಿಕ್ಕೆ, ಸಾರ್ವಜನಿಕರಿಗೆ ತೋರಿಸಲಿಕ್ಕೆ ಬಂದಿದ್ದಾರೆ. ಇದ್ರ ಬಗ್ಗೆ ಎಕ್ಸ್ಪ್ಲೈನನ್ನು ಮಾಡ್ತಾರೆ ನಮ್ಮ ಸೈನ್ಸ್ ಟೀಚರ್ ಕೃಷ್ಣ ಚೈತನ್ಯ, ಗೋಣಿಗೊಪ್ಪ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದಾರೆ. ಅವರು ಇದರ ಸಂಪೂರ್ಣ ವಿವರಣೆಯನ್ನು ಕೊಡ್ತಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಮಸ್ತೆ, ನಾನು ಕೃಷ್ಣ ಚೈತನ್ಯ, ಸೈನ್ಸ್ ಟೀಚರು. ಇದು ಚಂದ್ರಯಾನ 3 ಮಿಷನ್ನು. ಇದರಲ್ಲಿ 3 ಹಂತಗಳು ಇದ್ದವು: ಆರ್ಬಿಟರ್, ಲ್ಯಾಂಡರ್ ಮತ್ತು ರೋವರ್ ಅಂತೇಳಿ. ಆರ್ಬಿಟರು ಚಂದ್ರನ ಕಕ್ಷೆಗೆ ಯಶಸ್ವಿಯಾಗಿ ತಲುಪುವಂಥದ್ದು. ಅಲ್ಲಿ ಚಂದ್ರನ ಅಂಗಳದಲ್ಲಿ ಇಳಿಬೇಕಾದ್ರೆ ಲ್ಯಾಂಡರ್ ಬೇಕಿತ್ತು. ಆ ಲ್ಯಾಂಡರು ವಿಕ್ರಮ್ ಅಂತೇಳಿ. ಪ್ರಜ್ಞಾನ್ ಅಂದ್ಬಿಟ್ಟು ರೋವರು. ಅದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದಂತಹ ಏಕೈಕ ನಮ್ಮ ದೇಶದ ಹೆಮ್ಮೆಯ ಉಪಗ್ರಹ. ಅದು ಸುಮಾರು 15 ದಿನಗಳ ಕಾಲ ಚಂದ್ರನ ಮೇಲ್ಮೈ ಮೇಲೆ ಓಡಾಡಿ ಅಲ್ಲಿರುವಂತಹ ಖನಿಜ ಸಂಪತ್ತುಗಳನ್ನು ಸಂಗ್ರಹಿಸಿ ನಮ್ಮ ದೇಶಕ್ಕೆ ರವಾನಿಸ್ತು. ಇದು ನಮ್ಮ ದೇಶದ ಹೆಮ್ಮೆಯ ಪ್ರೋಗ್ರಾಮು. ಇಸ್ರೋ ಅನ್ನುವಂತಹ ಸಂಸ್ಥೆ ಯಶಸ್ವಿಯಾಗಿ ಹಲವಾರು ಸ್ಯಾಟಲೈಟ್ಗಳನ್ನು ಅಂತರಿಕ್ಷಕ್ಕೆ ಕಳಿಸ್ತಾ ಇದೆ. ಅದರಲ್ಲಿ ಸೌರ ಮಂಡಲದ ಕೊರೋನಾ ಎನ್ನುವಂತಹ ಭಾಗದ ಅಧ್ಯಯನಕ್ಕೂ ಕೂಡ ಆದಿತ್ಯ L1 ಅನ್ನುವಂತಹ ಮಿಷನ್ನನ್ನು ಹಮ್ಮಿಕೊಂಡು ಮಾಡಿದ್ದಾರೆ. ಇದು ಇಂಡಿಯನ್ ರೀಜನಲ್ ನಾವಿಗೇಷನ್ ಸಿಸ್ಟಮ್ ಅನ್ನುವಂತಹ ಉಪಗ್ರಹ. ಇದು ಭಾರತದ ಮೇಲ್ಮೈ ಲಕ್ಷಣವನ್ನು ಅವಲೋಕಿಸುವಂಥದ್ದು. ಇದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್. ಅಂದರೆ ನಮ್ಮ ಪ್ರಪಂಚದಲ್ಲಿ ನಡೆಯುವಂತಹ ವಿದ್ಯಮಾನಗಳನ್ನು ದೇಶದ ಎಲ್ಲ ಮೂಲೆಗಳಿಗೂ, ಪ್ರಪಂಚದ ಎಲ್ಲ ಮೂಲೆಗಳಿಗೂ ತಲುಪಿಸುವಂತಹ ಮೊಬೈಲು, ದೂರದರ್ಶನ, ಮಾಹಿತಿ ಸಂಪರ್ಕವನ್ನು ತಲುಪಿಸುವಂತಹ ಉಪಗ್ರಹ ಇದು. ಹಾಗೆಯೇ ಒಂದು ಸ್ಥಳದಲ್ಲಿ ನಡೆಯುವಂತಹ ಯಾವುದೇ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯನ್ನು ಪ್ರಪಂಚದ ಎಲ್ಲ ಮೂಲೆಗಳಿಗೂ ತಲುಪಿಸಲಿಕ್ಕೆ ಈ ಉಪಗ್ರಹ ಮುಖ್ಯವಾದದ್ದು. ಇದನ್ನು 36,000 ಕಿಲೋಮೀಟರ್ ಎತ್ತರದಲ್ಲಿ ಸ್ಥಿರವಾಗಿ ಸ್ಥಾಪಿಸಲಾಗ್ತದೆ. ಇದು ಮಾರ್ಸ್ ಆರ್ಬಿಟರ್ ಮಿಷನ್. ಅಂದರೆ ನಮ್ಮ ದೇಶ ಮಂಗಳ ಗ್ರಹಕ್ಕೆ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾಯಿಸಿದ 2ನೆಯ ಉಪಗ್ರಹ ಇದು. GSAT ಉಪಗ್ರಹ ಬಗ್ಗೆ ಹೇಳಿದ್ದೆ. ಅದರ ಸರಣಿಯಲ್ಲಿ ಮುಂದುವರಿದಂತಹ ಉಪಗ್ರಹ ಇದು. ಸುಮಾರು ಪ್ರಪಂಚದಲ್ಲಿ ಆಗುವಂತಹ ವಿದ್ಯಮಾನಗಳು, ಆಗಲೇ ಕ್ರೀಡೆ ಅಂತ ಹೇಳಿದೆ, ಅದೇ ರೀತಿ ಭೂಕುಸಿತ ಇರ್ಬೋದು, ಭೂಕಂಪನಗಳಿರ್ಬೋದು, ಇಂತಹ ಮಾಹಿತಿಗಳೆಲ್ಲನೂ ತಕ್ಷಣ ಪ್ರಪಂಚದ ಎಲ್ಲ ಭಾಗಗಳಿಗೂ ತಲುಪಿಸುವಂತಹ ಉಪಗ್ರಹ. ಇದರಿಂದ ಪಡೆದಂತಹ ಮಾಹಿತಿಯನ್ನು ನಮ್ಮ ಇಸ್ರೋ ಸ್ವೀಕರಿಸಿ ಎಲ್ಲ ದೇಶಗಳಿಗೂ ಕಳಿಸಿಕೊಡುವಂಥದ್ದು. ನಮ್ಮ ದೇಶ ಮತ್ತು ಅಮೆರಿಕದ ಪ್ರತಿಷ್ಠಿತ ಸಂಸ್ಥೆ ನಾಸಾ ಇವರ ಜಂಟಿ ಆಶ್ರಯದಲ್ಲಿ ಈ ರಡಾರನ್ನು ಅಭಿವೃದ್ಧಿಪಡಿಸಿರುವಂಥದ್ದು. ಇದು GSLV ಅಂತೇಳಿ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ಗಳನ್ನು ಭೂಮಿಯ ಮೇಲಿಂದ ಅಂತರಿಕ್ಷಕ್ಕೆ ಲಾಂಚ್ ಮಾಡಲಿಕ್ಕೆ ಉಪಯೋಗಿಸುವಂತಹ ಮಲ್ಟಿ ಸ್ಟೇಜ್ ರಾಕೆಟ್ ಇದು. ಮೊದಲು ಏಕಹಂತ ರಾಕೆಟ್ ಅಂತ ಇದ್ದವು. ಈ ಬಹುಹಂತ ರಾಕೆಟ್ಟು ಒಂದು ನಿರ್ದಿಷ್ಟ ಎತ್ತರಕ್ಕೆ ತಲುಪಿದಂತೆ ಒಂದೊಂದು ಹಂತವು ಕಳಚಿ ಬೀಳ್ತಾ ಹೋಗ್ತದೆ. ಇದರಿಂದ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ನ ತೂಕ ಕಡಿಮೆಯಾಗಿ ವೇಗ ಜಾಸ್ತಿ ಆಗ್ತದೆ. ಹಾಗಾಗಿ ಈ ಅಂತಿಮ ಹಂತದಲ್ಲಿ ಸ್ಯಾಟಲೈಟನ್ನು ಇರಿಸಿರ್ತಾರೆ. ಇದು ಓಪನ್ ಆದಂಗೆ ಸ್ಯಾಟಲೈಟ್ ಹೊರಗಡೆ ಬಂದು ಒಂದು ನಿರ್ದಿಷ್ಟ ಎತ್ತರದ ಕಕ್ಷೆಯಲ್ಲಿ ಸ್ಥಾಪಿತ ಆಗಿ ಅಲ್ಲಿಂದ ಮಾಹಿತಿಗಳನ್ನು ನಮ್ಮ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ರವಾನಿಸಿಕೊಡ್ತದೆ. ರಿಸೋರ್ಸ್ ಸ್ಯಾಟ್ ಅನ್ನುವಂತಹ ಸ್ಯಾಟಲೈಟ್ ಇದು ಉಪಗ್ರಹ. ಇದು ನಮ್ಮ ದೇಶದ ಭೂಮಿಯಲ್ಲಿ ಮತ್ತು ನೀರಿನಲ್ಲಿ ಇರುವಂತಹ ಸಂಪನ್ಮೂಲ, ನೀರಿನಲ್ಲಿ ಅಂತ ಅಂದರೆ ಜಲ ಸಂಪನ್ಮೂಲ, ಅದರಲ್ಲಿ ಇರುವಂತಹ ಮೀನುಗಳ ಬಗ್ಗೆ ಮಾಹಿತಿಯನ್ನು ರವಾನಿಸಿ ಯಾವ ಪ್ರದೇಶದಲ್ಲಿ ಹೆಚ್ಚು ಮೀನುಗಳು ಚಲನವಲನ ಇರ್ತದೆ ಆ ಪ್ರದೇಶಕ್ಕೆ ಮೀನುಗಾರರನ್ನು ಕಳಿಸುವಂತಹ ಮಾಹಿತಿಯನ್ನು ಇದು ಒದಗಿಸ್ತದೆ.
ಹಾಗೆಯೇ ಭೂಮಿಯಲ್ಲಿ ಇರುವಂತಹ ಅಪರೂಪವಾದಂತಹ ಲೋಹಗಳ ಬಗ್ಗೆ, ಭಾರಲೋಹಗಳ ಬಗ್ಗೆ, ವಿಕಿರಣಪಟುತ್ವ ಲೋಹಗಳ ಬಗ್ಗೆ, ಅದಿರುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂತಹ ಉಪಗ್ರಹಗಳು ನಮಗೆ ತಿಳಿಸಿ. ಇದು ಮತ್ತೊಂದು ಬಗೆಯ ಮಲ್ಟಿ ಸ್ಟೇಜ್ ರಾಕೆಟ್ಟು. ಇದರಲ್ಲಿ ಸುಮಾರು 4 ಹಂತಗಳಿರ್ತವೆ. ಪ್ರಾಥಮಿಕವಾಗಿ ಇವುಗಳನ್ನು ಬೂಸ್ಟರ್ಸ್ ಅಂತೇಳಿ ಕರೀತೇವೆ. ಈ ಬೂಸ್ಟರ್ಸು ರಾಕೆಟ್ ಲಾಂಚಿಂಗ್ ವೆಹಿಕಲ್ನ ಮೇಲ್ಗಡೆಗೆ ತಳ್ಳೋದಕ್ಕೆ ಪ್ರಥಮವಾಗಿ ಅನುಕೂಲವನ್ನು ಮಾಡಿಕೊಡ್ತವೆ. ನಂತರ ಏಕ ಹಂತ, ದ್ವಿತೀಯ ಹಂತ, ತೃತೀಯ ಹಂತ, 4ನೇ ಹಂತ ಅಂತೇಳಿ ಹೀಗೆ ವಿವಿಧ ಹಂತಗಳಲ್ಲಿ ರಾಕೆಟ್ಗಳನ್ನು ಲಾಂಚಿಂಗ್ ವೆಹಿಕಲ್ನಲ್ಲಿ ಅಳವಡಿಸಿರ್ತಾರೆ. ಒಂದೊಂದು ಹಂತದಲ್ಲೂ ರಾಕೆಟ್ ಪ್ರೊಪಲ್ಲೆಂಟ್ ಅನ್ನುವಂತಹ ಇಂಧನ ಮತ್ತು ಆಕ್ಸಿಡಕ ಅನ್ನುವಂತಹ ಮಿಶ್ರಣ ಇರ್ತದೆ. ಅದು ಬರ್ನ್ ಆದಾಗ ಬರುವಂತಹ ಎಕ್ಸಾಸ್ಟ್ ಗ್ಯಾಸಸ್ಸು ರಾಕೆಟ್ಗೆ ನೂಕು ಬಲವನ್ನು ಕೊಟ್ಬಿಟ್ಟು ರಾಕೆಟನ್ನು ಮೇಲ್ಗಡೆಗೆ ಪುಷ್ ಮಾಡ್ತದೆ. ಪ್ರಥಮವಾಗಿ ನಮ್ಮ ಬಸ್ಗಳಲ್ಲಿ ಹೇಗೆ ಗೇರ್ಗಳಿರ್ತಾವೋ, ಮೊದಲನೇ ಗೇರು ಆರಂಭಿಕ ವೇಗವನ್ನು ಕೊಡ್ತದೋ, ಹಾಗೆ ಈ ಬೂಸ್ಟರ್ಸು ಆರಂಭಿಕ ವೇಗವನ್ನು ಕೊಟ್ಟರೆ ಅದರ ನಂತರ ಮುಂದಿನ ಹಂತಕ್ಕೆ ಹೆಚ್ಚು ಹೆಚ್ಚು ವೇಗಗಳನ್ನು ಕೊಡ್ತಾ ಹೋಗಿ ಈ ಅಂತಿಮ ಹಂತದಲ್ಲಿ ಇರುವಂತಹ ಸ್ಯಾಟಲೈಟನ್ನು ನಿರ್ದಿಷ್ಟ ಕಕ್ಷೆಗೆ ಕೂರಿಸಲಿಕ್ಕೆ ಸಹಾಯವನ್ನು ಮಾಡ್ತದೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.